ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಸೆಪ್ಟೆಂಬರ್ 3ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಭಾರತೀಯ ವಾಯುಪಡೆಯ ನೂತನ ಉಪಮುಖ್ಯಸ್ಥರಾಗಿ ತೇಜೇಂದ್ರ ಸಿಂಗ್ ಏರ್ ಮಾರ್ಷಲ್ ಅವರು ಆಯ್ಕೆಯಾಗಿದ್ದಾರೆ. ತೇಜೇಂದ್ರ ಸಿಂಗ್ ಭಾರತೀಯ ವಾಯುಪಡೆಯ ನೂತನ ಉಪಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಭಾರತೀಯ ವಾಯುಪಡೆ ಸ್ಥಾಪನೆಯಾಗಿರೋದು ಅಕ್ಟೋಬರ್ 8, 1932 ಸ್ಥಾಪನೆಯಾಯಿತು. ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಮುಖ್ಯಸ್ಥರು ಯಾರಿದ್ದಾರೆ ಅಂತಂದರೆ, ಮುಖ್ಯಸ್ಥರು ಏರ್ ಮಾರ್ಷಲ್ VR ಚೌಧರಿ ಅವರು ಇದ್ದಾರೆ. ನೆಕ್ಸ್ಟ್, ಮೋಟೋ ಏನಾಗಿದೆ ಅಂದರೆ ಟಚ್ ದಿ ಸ್ಕೈ ವಿತ್ ಗ್ಲೋರಿ. ಇದು ಭಾರತೀಯ ವಾಯುಪಡೆಯ ಮೋಟೋ ಆಗಿದೆ. ನೆಕ್ಸ್ಟ್, ಭಾರತೀಯ ವಾಯುಪಡೆ ದಿನ ಯಾವಾಗ ಆಚರಣೆ ಮಾಡುತ್ತೇವೆ ಅಂದರೆ ಅಕ್ಟೋಬರ್ 8ರಂದು ಆಚರಣೆ ಮಾಡುತ್ತೇವೆ. ನೆಕ್ಸ್ಟ್, ಭಾರತದ ಸರ್ವೋಚ್ಚ ನ್ಯಾಯಾಲಯವು 75ನೇ ವರ್ಷಾಚರಣೆ ಪ್ರಯುಕ್ತವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸರ್ವೋಚ್ಚ ನ್ಯಾಯಾಲಯದ ನೂತನ ಧ್ವಜ ಮತ್ತು ಲಾಂಛನಗಳನ್ನು ಅನಾವರಣಗೊಳಿಸಿದರು. ಧ್ವಜ ಮತ್ತು ಲಾಂಛನಗಳು ಸುಪ್ರೀಂ ಕೋರ್ಟಿನ ಕಟ್ಟಡ, ಸಂವಿಧಾನದ ಪುಸ್ತಕ ಮತ್ತು ಅಶೋಕ ಚಕ್ರ ಮತ್ತು ಸುಪ್ರೀಂ ಕೋರ್ಟಿನ ಧ್ಯೇಯಗಳನ್ನು ಹೊಂದಿದೆ. ನೆಕ್ಸ್ಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಸಂಸ್ಥೆಯು ಇದನ್ನು ವಿನ್ಯಾಸ ಮಾಡಿದೆ. ಸುಪ್ರೀಂ ಕೋರ್ಟ್ನ ಮೋಟೋ ಏನಾಗಿದೆ ಅಂದರೆ ಯಥೋ ಧರ್ಮಸ್ಥೋ ಜಯಃ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಫರಕ್ಕಾ ಅಣೆಕಟ್ಟು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ. ಇದು ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಫರಕ್ಕಾ ಅಣೆಕಟ್ಟಿನಿಂದ ನೀರಿನ ಹಂಚಿಕೆಗಾಗಿ 1996ರಲ್ಲಿ ಒಪ್ಪಂದ ಮಾಡಿಕೊಂಡಿದೆ. ಇತ್ತೀಚೆಗೆ ಗೂಗಲ್ ಸಂಸ್ಥೆಯು ತಮಿಳುನಾಡು ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ AI ಲ್ಯಾಬ್ ಆರಂಭಿಸುವ ಸಲುವಾಗಿ ತಮಿಳುನಾಡು ಸರ್ಕಾರದ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯಾರು ಅಂತಂದರೆ ಗೂಗಲ್ ಸಂಸ್ಥೆ ತಮಿಳುನಾಡು ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಲ್ಯಾಬ್ ಆರಂಭಿಸುವ ಸಲುವಾಗಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅಂತೆ. ನೆಕ್ಸ್ಟ್, ಕೋವಿಡ್ ಸಮಯದಲ್ಲಿ ರಾಜ್ಯದಲ್ಲಿ ಉಂಟಾಗಬಹುದೆಂಬ ಅವ್ಯವಹಾರಗಳನ್ನು ಪರಿಶೀಲಿಸಲು ರಾಜ್ಯ ಸರ್ಕಾರ ನೇಮಿಸಿರುವಂತಹ ಆಯೋಗ ಯಾವುದು ಅಂದರೆ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಡಿ ಕುನ್ಹಾ ಆಯೋಗವು ತನ್ನ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಸರ್ಕಾರವು ಸಮಗ್ರ ತನಿಖೆಗಾಗಿ ಆಯೋಗದ ಅವಧಿಯನ್ನು 8 ತಿಂಗಳು ವಿಸ್ತರಿಸಿದೆ. ಯಾವ ಆಯೋಗ ಅಂದರೆ ಜಾನ್ ಮೈಕೆಲ್ ಡಿ ಕುನ್ಹಾ ಆಯೋಗ. ನೆಕ್ಸ್ಟ್, ಯಾವುದಕ್ಕೆ ಅಂತಂದರೆ ಕೋವಿಡ್ ಸಮಯದಲ್ಲಿ ರಾಜ್ಯದಲ್ಲಿ ಉಂಟಾಗಿರಬಹುದಾದಂತಹ ಅವ್ಯವಹಾರಗಳನ್ನು ಪರಿಶೀಲನೆ ಮಾಡಲು ರಾಜ್ಯ ಸರ್ಕಾರ ನೇಮಿಸಿದೆ. ನ್ಯಾಯಮೂರ್ತಿ ಜಾನ್ ಮೈಕೆಲ್ ಡಿ ಕುನ್ಹಾ ಆಯೋಗವನ್ನು ನೇಮಿಸಿದೆ. ಬಟ್ ಇದರ ಅವಧಿ ಇದೆಯಲ್ಲ 8 ತಿಂಗಳವರೆಗೆ ಹೆಚ್ಚಿನ ಅವಧಿಯವರೆಗೆ ವಿಸ್ತರಣೆ ಮಾಡಿದೆ. ಎಷ್ಟು ತಿಂಗಳು ಅಂದರೆ 8 ತಿಂಗಳವರೆಗೆ ವಿಸ್ತರಿಸಿದೆ ಅಂತ. ಇದು 2024 ಸೆಪ್ಟೆಂಬರ್ 3ರ ಪ್ರಚಲಿತ ಘಟನೆಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.